ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಶ್ರೀ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮ ನಿಮಿತ್ತವಾಗಿ ಇಂದು ಮುಂಜಾನೆ ಶುಭ ಮುಹೂರ್ತದಲ್ಲಿ ಶಟಸ್ಥಳ ಬ್ರಹ್ಮಿ ಶ್ರೀ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಶ್ರೀ ಸುರ್ಗೇಶ್ವರ ಸಂಸ್ಥಾನ ಮಠ ನೂಲ್ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಮಠದ ವೇದಾಗಮನ ಪಾಠಶಾಲೆಯ ವೇದ ಮೂರ್ತಿಗಳಿಂದ ನೂತನ ದೇವಸ್ಥಾನದಲ್ಲಿ ರುದ್ರ ಹೋಮ, ನವಗ್ರಹ ಶಾಂತಿ ಮತ್ತು ವಾಸ್ತು ಶಾಂತಿ ಪೂಜಾ ವಿಧಿವಿಧಾನಗಳು ಅತಿ ಭಕ್ತಿಮಯವಾಗಿ ಜರುಗಿದವು. ಸಾಯಂಕಾಲ 5 ಗಂಟೆಗೆ ಶ್ರೀಮದ್ ಗಿರಿರಾಜ್ಯ ಶ್ರೀ ಶ್ರೀ ಸೂರ್ಯ ಸಿಂಹಾಸನಾಧೀಶ್ವರ 1008 ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸಾನ್ನಿಧ್ಯವರ ಸಾರೋಟೋತ್ಸವ, ಕಂಬಿ ಉತ್ಸವ ಮತ್ತು ಗ್ರಾಮ ದೇವತೆಗಳ ಪಲ್ಲಕ್ಕಿ ಉತ್ಸವ ಹಾಗೂ ಸಹಸ್ರ ಕುಂಭಮೇಳ ಮತ್ತು ವಿವಿಧ ವಾದ್ಯಗಳೊಂದಿಗೆ ಮೆರವಣಿಗೆಯು ಜರುಗಿತು. ಶ್ರೀ ಬ್ರಹ್ಮಾರಂಭ ಸಮೇತ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಮೂರ್ತಿಗಳನ್ನು ಪುರಪ್ರವೇಶ ಮಾಡಿಕೊಳ್ಳಲಾಗಿತ್ತು. ಇಂದಿನ ಭವ್ಯ ಮೆರವಣಿಗೆಯಲ್ಲಿ ಕುಂಭ ಹೊತ್ತ ಸುಮಂಗಲಿಯರು ಆರುತಿ, ಹೂ ಹಾಕುತ್ತ, ಕುದುರೆ ಕುಣಿತ, ಸಂಬಾಳ ವಾದ್ಯ, ಕರಡಿ ಮಜಲು, ಹಲಗಿ ವಾದ್ಯ, ಡೊಳ್ಳು ಕುಣಿತ ಹೀಗೆ ಸಕಲ ವಾದ್ಯಗಳೊಂದಿಗೆ ಜಯಕಾರ ಹಾಕುತ್ತಾ ಕುದುರೆ ಕುಣಿತ ವಾದ್ಯಗಳೊಂದಿಗೆ ಹೆಜ್ಜೆ ಹಾಕಿ ಕುಣಿದು ಕುಪ್ಪಳಿಸಿದ ಯುವಕರು. ಹೀಗೆ ಶೋಭಾಯಾತ್ರೆ ಮೆರವಣಿಗೆ ವಿಶೇಷತೆಯಿಂದ ಭಕ್ತಿಯಿಂದ ಶಾಂತಿಯುತವಾಗಿ ನಡೆಯಿತು. ತದನಂತರ ವೇದಿಕೆ ಮೇಲೆ ಧರ್ಮಸಭೆ ಮತ್ತು ಮಹಾಪ್ರಸಾದ ವ್ಯವಸ್ಥೆ ನಡೆಯಿತು. ಎಲ್ಲೋ ಒಟ್ಟಾರೆ ಕಾರ್ಯಕ್ರಮವು ಅತಿ ಯಶಸ್ವಿಯಾಗಿ ಮತ್ತು ಅಂದಚಂದವಾಗಿ ಜರುಗಿತು. ತೇಜ್ ಪ್ರಭು ನ್ಯೂಸ್, ಹೆಬ್ಬಾಳ್. श्री पंचाचार्य महाराज की ಎಲ್ಲರೂ ಒಮ್ಮೆ ಕೈ ಬರಬೇಕು. ಘಟನೆ ಹಾಗೂ ಸೌಕರ್ಯ ಪರಮಪೂಜ್ಯರ ಶರಣಾರ್ಥಿಗಳನ್ನು ತಿಳಿಸಿ ಈಗ ಪ್ರಸಾದ ಮಾಡಿರುವಂತಹ ಭಕ್ತರು ವೇದಿಕೆಯ ಮುಂಭಾಗದಲ್ಲಿ ಬಂದು ಕುಳಿತುಕೋಬೇಕು. ಬಹಳೊತ್ತನ ಏನು ಕಾರ್ಯಕ್ರಮ ನಡೆಯುವುದಿಲ್ಲ. ನೇರವಾಗಿ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದ ತಮಗೆಲ್ಲರಿಗೂ ದಯಪಾಲಿಸುವ ರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾರಾಜ್ ಕಿ, ಮಲ್ಲಿಕಾರ್ಜುನ ಮಹಾರಾಜ್ ಕಿ, ಎಷ್ಟು ಅದ್ಭುತವಾಗಿ ಮಾಡಾಕತ್ತಾರ ಇವರು. ಎಷ್ಟು ಪಲ್ಲಕ್ಕಿಗಳು ಬರಾಕತ್ತಾವ. ನಾವೆಲ್ಲಾ ಕಡೆ ಉತ್ಸವಗಳನ್ನು ಇಲ್ಲಿ ಹೆಬ್ಬಾಳದೊಳಗೆ ಹೆಂಗ್ ಮಾಡ್ಯಾರ ಅಂತಂದ್ರೆ ಸುಮಾರು 50 ಕಂಬಿಗಳು, ಅದ್ರ ಜೊತೆಗೆ ಸುಮಾರು 5-6 ಪಲ್ಲಕ್ಕಿಗಳು, ಅದ್ರ ಹಿಂದ್ಗಡೆ ನಾವು ನಮ್ಮ ಹಿಂದ್ಗಡೆ ಮತ್ತ ನಾಳೆ ಪ್ರತಿಷ್ಠಾಪನೆ ಆಗುವಂತಹ ಮೂರ್ತಿಗಳು ಬರ್ಲಿಕ್ಕಿದಾವಲ್ಲ. ಇದು ಇತಿಹಾಸ ಅಂತಂದ್ರ ಜಗದ್ಗುರುಗಳವರ ಒಂದೇ ಪಲ್ಲಕ್ಕಿ ಅಲ್ಲ, ಒಂದೇ ಸಾರೋಟಲ್ಲ, ಇಲ್ಲಿ ಎಲ್ಲ ಭಾವೈಕ್ಯದ ದೇವರುಗಳು ಅದು ಹೆಬ್ಬಾಳ ಗ್ರಾಮದಲ್ಲಿ ನೆಲೆಸಿದವ ಅನ್ನುವಂಥದ್ದನ್ನ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ಹೇಳಾಕತ್ತಿದ್ರು. ಎಂತ ಅದ್ಭುತ.
ಎರಡು ಕಣ್ಣುಗಳ ಸಾಲಿಲ್ಲ ಇವತ್ತು. ಬಹಳ ಜನ ಹಿರಿಯರು ಹೇಳಾಕತ್ತಿದ್ರು ನಮ್ ಕಾರ್ಯಕ್ರಮ ಹೆಂಗ ಆಗ್ತತಿ ಏನಾಗ್ತತಿ ಏನಾಗ್ತತಿ ಅಂತ ಹೇಳಿ ಕೆಲವರು ಹೇಳಾಕತ್ತಿದ್ರು. ಅಧ್ಯಕ್ಷರು ಅಂದಿದ್ರು ಇದನ್ನ ನಿನ್ನೆನ ನಾಳೆಂದಷ್ಟು ಆದ್ರ ಆಯ್ತ್ರಿ. ನಾ ಅವ್ರಿಗೊಂದ್ ಮಾತು ಹೇಳಿದ್ನಿ, ಸಾಕ್ಷಾತ್ ಜಗದ್ಗುರುಗಳ ಸ್ವರೂಪದೊಳಗ ಮಲೈ ನಿಮ್ಮೂರಿಗೆ ಬರಾಕತ್ತ ಅಂದ್ರೆ ಅದು ಏನೂ ಆಗುದಿಲ್ಲ, ಅದ್ಭುತವಾಗಿ ಆಗ್ತೈತಿ, ಇತಿಹಾಸ ಆಗ್ತೈತಿ ಅನ್ನುವಂಥದ್ದನ್ನು ಕೂಡ ನಾನು ಅವ್ರಿಗೆ ಹೇಳಿದ್ದೆ. ಮತ್ತು ನಿಮ್ಮೆಲ್ಲರ ಉತ್ಸಾಹ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಿಂದ ಬರುತ್ತೆ. ಈ ಸಮಾರಂಭದ ಪ್ರಾರಂಭದಲ್ಲಿ ಜಗದ್ಗುರುಗಳವರ ಸಾರೋಟ ಉತ್ಸವ, ಕಳಸದ ಉತ್ಸವ, ಮೂರ್ತಿಗಳ ಉತ್ಸವ ಅತ್ಯಂತ ವೈಭವದಿಂದ ನೀವೆಲ್ಲ ಮಾಡಿದ್ದೀರಿ. ಹೆಬ್ಬಾಳ ಊರಿನ ಉತ್ಸವ ಅದರ ವಿಶೇಷತೆ ಏನು ಅಂತ ಕೇಳಿದ್ರೆ, ಬಹಳಷ್ಟು ದೇವರುಗಳ ಪಲ್ಲಕ್ಕಿಯ ಜೊತೆಗೆ 50ಕ್ಕಿಂತಲೂ ಹೆಚ್ಚು ಕಂಬಿಗಳ ಜೊತೆಗೆ ಮೊದಲು ನಡೆದಿರುವಂತ ಉತ್ಸವ ಅಂದ್ರೆ ಅದು ಹೆಬ್ಬಾಳದ ಉತ್ಸವ. ನಾವು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೀವಿ. ಇಲ್ಲಿವರೆಗೆ ಕಂಬಿಗಳು ಹೋಳಿ ಹುಣ್ಣಿಮೆ ಸುತ್ತಮುತ್ತ ಮಾತ್ರ ಹೊರಗೆ ಬರ್ತಿದ್ವು. ಆಮೇಲೆ ಶ್ರೀಶೈಲಕ್ಕೆ ಹೋಗ್ತಿದ್ವು. 5 ಸಮಯಕ್ಕೆ ಮತ್ತೆ ಬಂದು ಊರು ಸೇರ್ತಿದ್ವು. ಆದರೆ ಶ್ರೀಶೈಲದ ಜಗದ್ಗುರುಗಳು ಹೆಬ್ಬಾಳಕ್ಕೆ ಬರ್ತಾ ಇದ್ದಾರೆ ಅಂದ್ರೆ, ಶ್ರೀಶೈಲದಿಂದ ಮಲ್ಲಿಕಾರ್ಜುನನನ್ನೇ ಕರ್ಕೊಂಡು ಗುಡಿ ಕಟ್ಟಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀರಿ ಅಂದ್ರೆ, ಇದು ಕೂಡ ಒಂದು ಸಣ್ಣ ಶ್ರೀಶೈಲನೇ ಆಗಿದೆ ಅಂತ ತಿಳ್ಕೊಂಡು ಎಲ್ಲಾ ಕಂಬಿಗಳು ಹೊರಗೆ ಬಂದವ. ಆಮೇಲೆ ಸುತ್ತಮುತ್ತ ಇರುವಂತಹ ಎಲ್ಲಾ ದೇವರ ಹೊರಗೆ ಬಂದ್ಬಿಟ್ಟ. ಅದರಾಗ ಪಲ್ಲಕ್ಕಿಯೊಳಗೆ ಕುಳಿತುಕೊಂಡಿರುವಂತಹ ದೇವರ ಅವತಾರ ನೋಡ್ಲಿಕ್ಕೆ 2 ಕಣ್ಣು ಸಾಲಾರ್ದಂಗಿತ್ತು. ಭಯನೂ ಬರ್ತಿತ್ತು. ನೀವು ದೇವ್ರ ಪಲ್ಲಕ್ಕಿ ಯಾರಿಗಾರ ಹೋಗಿ ಹಾದ್ರ ಗತಿ ಏನು, ಯಾರ ಬಿದ್ದರೆ ಏನಾದೀತು ಅನ್ನುವಂಥ ಭಯ. ಆದ್ರೆ ದೇವರು ಕಾಪಾಡ್ತಾನೆ ಹೊರತು ಕೆಡವಂಗಿಲ್ಲ ಅನ್ನೋದಕ್ಕ ಇಷ್ಟೆಲ್ಲ ದಟ್ಟಣೆಗಳ ಮಧ್ಯದಲ್ಲಿ ಪಲ್ಲಕ್ಕಿಗಳ ಅರ್ಹತ ಇದ್ರೂ ಕೂಡ ಸುರಕ್ಷಿತವಾಗಿ ಈ ಉತ್ಸವ ಇವತ್ತು ಸಂಪನ್ನಗೊಂಡಿದೆ. ಎಷ್ಟು ಜನ ಸೇರಿದ್ರು ಪಲ್ಲಕ್ಕಿ ಉತ್ಸವದೊಳಗಾದ್ರೆ ನಾವು ಸಾರ್ವಜನಿಕರು ಕುತ್ಕೊಂಡು ನೋಡಿದೀವಿ. ನಮ್ಮ ದೃಷ್ಟಿ ಎಲ್ಲಿ ತನಕ ಹೋಗ್ತಿತ್ತು ಅಲ್ಲಿ ತನಕ ಜನರು ತಲೆನ ಕಾಣಿಸ್ತಿದ್ದು ಹೊರತು ನೆಲನ ಕಂಡಿಲ್ಲ. ಕೊನೆಗೆ ಬಂದು ಗುಡಿ ಸಮೀಪಕ್ಕ ಸಾರೋಟು ನಿಂತ ಕೆಳಗೆ ಇಳಿದ ಮೇಲೆ ಹೆಬ್ಬಾಳದ ನೆಲ ಕಂಡಿದ್ ನಾವು. ಅಷ್ಟು ವ್ಯಾಪಕ ಸಂಖ್ಯೆಯಲ್ಲಿ ಭಕ್ತಸ್ತೋಮ ಪಾಲ್ಗೊಂಡು ವಾದ್ಯ, ಮೇಳ, ಪಟಾಕ್ಷಿ, ಪಲ್ಲಕ್ಕಿ, ಕಂಬಿ, ಆಮೇಲೆ ಇವೆಲ್ಲದರ ಮಧ್ಯದಲ್ಲಿ ಶಿಸ್ತಿನ ಸಿಪಾಯಿಗಳಂತೆ ಸಾರೋಟು ಬಂದು ಮುಟ್ಟು ತನಕ ಪುಷ್ಪವೃಷ್ಟಿಯನ್ನು ಮಾಡುವಂತಹ ತಾಯಂದಿರು. ಇಷ್ಟೆಲ್ಲ ವೈಭವಗಳ ಮಧ್ಯದಲ್ಲಿ ನಡೆದಿರುವಂತಹ ಉತ್ಸವವನ್ನು ನೋಡಿ ಜಗದ್ಗುರುಗಳವರು ಸಂತೋಷ ಭರಿತರಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದಿಂದ ಮಂಗಲ ಆಶೀರ್ವಾದವನ್ನು ಅನುಗ್ರಹಿಸುವವರು ಆಗ್ತಾ ಇದ್ದಾರೆ.
ಮಲ್ಲಯ್ಯನ ಗುಡಿಯನ್ನ ನೀವೆಲ್ಲ ಕಟ್ಟಿದ್ದೀರಿ. ಪಾಲನೆ ಆಗಬೇಕು. ದಿವಸ ತಪ್ಪದೆ ನೀವು ಲಿಂಗ ಪೂಜೆ ಮಾಡಬೇಕು. ನೀವು ಎದಿ ಮೇಲೆ ನೀವು ಲಿಂಗ ಕಟ್ಕೊಳ್ಳಾರ್ದನ ಅಥವಾ ಗುರುಗಳು ಕೊಟ್ಟ ಲಿಂಗನ ಜಗಲಿ ಮೇಲೋ ಮತ್ತು ಗುಟ್ಟಕ್ಕೋ ಎಲ್ಲೋ ಒಂದು ಕಡೆಗೆ ಹಾಕಿ ಹಂಗ ಹಾದ್ರಿ ಅಂದ್ರೆ ಮಲ್ಲಯ್ಯ ಕೇಳ್ತಾನ, ನಾನು ಊರನ್ ಮಲ್ಲಯ್ಯ, ನಿನ್ನ ಮಲ್ಲಯ್ಯ ಎಲ್ಲಿದ್ರ ಅಂತ ಕೇಳ್ತಾನ.